ಸೀರೆಯಲ್ಲಿ ಪಂಚೆಯಲ್ಲಿ. ಸೊ ಈಗ ಐಫಲ್ ಟವರ್ ಮುಂದೆ ಬಂದು ನಿಂತಿದ್ದೀವಿ. ಅಲೆಕ್ಸಾಂಡರ್ 3 ಬ್ರಿಡ್ಜ್, ಇದು ಒಂದು ಫೇಮಸ್ ಬ್ರಿಡ್ಜ್. ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ನ್ಯಾಷನಲ್, ಬಟ್ ನೋಡ್ಕೊಳ್ಳಿ ಅಸೆಂಬ್ಲಿ ನ್ಯಾಷನಲ್ ಅಂತಾನೆ ಬರೆದ್ಬಿಟ್ಟವ್ರೆ ಗೇಟಲ್ಲಿ. ಅಲ್ಲೆಲ್ಲ ಇದು ಫ್ರೆಂಚ್ ರೆವಲ್ಯೂಷನ್ ಯಾವಾಗ ಆಯಿತು, ಇಂಡಿಪೆಂಡೆನ್ಸ್ ನಮ್ಮಲ್ಲಿ ಅಲ್ಲಿದ್ದ ಸ್ಟ್ಯಾಚ್ಯೂನೆಲ್ಲ ಹೊಡೆದಾಕಿದ್ರು. ಸೊ ಗೊತ್ತಿಲ್ಲ, ಲವರಿ ಮ್ಯೂಸಿಯಂ ಬಂದು ಇಲ್ಲಿ ಮೊನಾಲಿಸಾ ಸ್ಟ್ಯಾಚ್ಯೂ ಇರೋದಕ್ಕೋಸ್ಕರ, ಅಂದರೆ ಐ ಮೀನ್ ಪೇಂಟಿಂಗ್ ಇರೋದಕ್ಕೋಸ್ಕರ ಫೇಮಸ್ ಇಲ್ಲಿ. ನೋಡಿ ಹೆಂಗೆ ವಿಡಿಯೋಗಳು ಮಾಡ್ಕೊತಾ ಇದ್ದಾರೆ, ಎಲ್ಲ ಸೆಲ್ಫಿಗಳು ತೊಗೊತಾ ಇದ್ದಾರೆ. ಆ ಜನಗಳಲ್ಲಿ ಮುಂದೆ ಹೋಗೋಕ್ಕಾಗಲಿಲ್ಲ. ಸೊ ಸೀರೆಯಲ್ಲಿ ಪಂಚೆಯಲ್ಲಿ ಇಬ್ಬರು. ಸೊ ಬೆಳಗಿನ ಜಾವ ಎದ್ದು ಸೀರೆ ಹಾಕ್ಕೊಂಡು ನಾನು ಪಂಚೆ ಉಟ್ಕೊಂಡು ನೋಡಿದ್ರಲ್ಲ ಫೋಟೋಸು. ಈಗ ಐಫಲ್ ಟವರ್ ಮುಂದೆ ಬಂದು ನಿಂತಿದ್ದೀವಿ. ಸುಮ್ಮನೆ ಒಂದು ಸಾಂಪ್ರದಾಯಿಕ ಉಡುಗೆಯಲ್ಲಿ ಒಂದು ಫೋಟೋ ಇರಲಿ, ವಿಡಿಯೋಸ್ ಇರಲಿ ಅಂತ. ಸೊ ಹಾಗೆ ಈಗ ನೆಕ್ಸ್ಟ್ 1-2-3 ಫೋಟೋ ಹಾಕ್ತೀನಿ ನೋಡಿ. ಆಮೇಲೆ ಹಾಗೆ ಮತ್ತೆ ಬೇರೆ ಕಡೆ ಹೋಗೋಣ. ಅಂದರೆ ಆವಾಗ ಡ್ರೆಸ್ ಮತ್ತೆ ಚೇಂಜ್ ಆಗಿರುತ್ತೆ. ಆ್ಯಕ್ಚುಲಿ ನೆನ್ನೆ ವಿಡಿಯೋಸ್ ಬೇರೆ, ಇವಾಗಿನ ವಿಡಿಯೋಸ್ ಬೇರೆ. ಈಗ ನೈಟೆಲ್ಲ ಅದೆಲ್ಲ ನಾರ್ಮಲಾಗಿ ತಿರ್ಗಾಡ್ಕೊಂಬಂದೆ. ನೆಕ್ಸ್ಟ್ ಇನ್ನು ಈ ಟೈಮಲ್ಲಿ ಈ ಡೇಯಲ್ಲಿ ಏನೇನು ಮಾಡ್ತೀನೋ ಅವೆಲ್ಲ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ನೋಡ್ತಾ ಇರಿ ಹಾಗೆ. ನಮಸ್ಕಾರ. ಈಗ ಮತ್ತೆ ಬೇರೆ ಪ್ಲೇಸಿಗೆ ಬಂದಿದ್ದೀನಿ. ನಾನು ಹಿಂದೆ ಇರೋದು ಪಿಟಿ ಪ್ಯಾಲೇಸ್ ಅಂತ, ಒಂದು ಸ್ಮಾಲ್ ಪ್ಯಾಲೇಸ್ ಅಂತಾರೆ, ಮಿನಿ ಪ್ಯಾಲೇಸ್ ಅಂತಾರೆ. ಮತ್ತು ನನ್ನ ಮುಂದೆ ಇರೋವಂಥದ್ದು ಗ್ರ್ಯಾಂಡ್ ಪ್ಯಾಲೇಸು. ಸೊ ಅದನ್ನ ಸ್ವಲ್ಪ ಏನೋ ಕನ್ಸ್ಟ್ರಕ್ಷನ್ಗೋಸ್ಕರ ಸ್ವಲ್ಪ ನಿಲ್ಲಿಸಿದ್ದಾರೆ. ಅಲ್ಲೊಡೆ ಇರೋದೆಲ್ಲ ಫೈನ್ ಆರ್ಟ್ಸ್ಗಳ ಬಗ್ಗೆನೇ. ಇವಾಗ ನೆಕ್ಸ್ಟು ಇಲ್ಲಿರೋದು ಫುಲ್ಲು ಮಿನಿ ಪ್ಯಾಲೇಸು, ಫ್ರೀ ಎಂಟ್ರಿ. ಸೊ ಹೊರಗಡೆ ಹೋಗ್ಬರೋಣ. ಆರ್ಟ್ಸ್ಗಳಿಗೆ ತುಂಬ ಫೇಮಸ್ಸು ಪ್ಯಾಲೇಸು. ಸೊ ಇದರಲ್ಲಿ ಫ್ರೀ ಎಂಟ್ರಿ ಅಂತೆ, ಹೋಗ್ಬಿಟ್ಟು ನೋಡಿಕೊಂಡು ಬರೋಣ ಬನ್ನಿ. ಸೊ ನಮಸ್ಕಾರ, ಮತ್ತು ಹೊಸ ಪ್ಲೇಸಿಗೆ ಬಂದಿದ್ದೀನಿ. ಸೊ ನಾನು ಹಿಂದೆ ಕಾಣಿಸ್ತಾ ಇರೋದು ಅಲೆಕ್ಸಾಂಡರ್ 3 ಬ್ರಿಡ್ಜ್. ಇದು ಒಂದು ಫೇಮಸ್ ಬ್ರಿಡ್ಜ್, ಆಮೇಲೆ ಮೋಸ್ಟ್ ಬ್ಯೂಟಿಫುಲ್ ಬ್ರಿಡ್ಜ್ ಇನ್ ದಿ ಪ್ಯಾರಿಸ್. ಸಾಕಾಗಿದೆ ಮಾತ್ರ. ಆ ಸೈಡ್ ಈ ಸೈಡ್ ಒಳ್ಳೆ ಕಾಲಮ್ ಕಟ್ಟಿ, ಅದು ಸೆಂಟ್ರಲ್ ಒಳ್ಳೆ ಬ್ರಿಡ್ಜು. ಡೈರೆಕ್ಟ್ ಎದುರುಗಡೆ ಒಂದು ನ್ಯಾಷನಲ್ ರೆಸಿಡೆಂಟ್ ಒಂದು ಬಿಲ್ಡಿಂಗ್ ಇದೆ. ಸಾಕಾಗಿದೆ. ಬನ್ನಿ ತೋರಿಸ್ತೀನಿ ನಿಮ್ಗೆ, ತೋರಿಸ್ತೀನಿ ಹಾಗೆ ಹೇಗಿದೆ ಅಂತ. ಎಂಟ್ರೆನ್ಸಲ್ಲಿ ಅಲ್ಲಿ ಇಲ್ಲಿ 2 ಕಡೆ ಸ್ಟ್ಯಾಚ್ಯೂ ಕೊಟ್ಟ ನೋಡಿ. ಒಳ್ಳೆ ಕುದುರೆ ಸ್ಟ್ಯಾಚ್ಯೂ, ಬಂಗಾರ ಥರ ಪೇಂಟಿಂಗ್ ಮಾಡೋರೆ. ಬಂಗಾರ ಅಂತೂ ಅಲ್ಲ, ಸಖತ್ತಾಗಿದೆ. ಆ ಸೈಡ್ ಈ ಸೈಡೆಲ್ಲ ಹುಲಿ, ಸಿಂಹಗಳು. ಆ್ಯಕ್ಚುಲಿ ಅಲೆಕ್ಸಾಂಡರ್ ಅನ್ಬೋದಾಗ ನೀವು ಅನ್ಬೋದು ರಷ್ಯನ್ ಅವನು ಯಾಕೆ ಇಲ್ಲಿ ಅಂತ. ಇದು ಈ ಫ್ರಾನ್ಸ್ ಮತ್ತು ರಷ್ಯನ್ ಅವರ ಫ್ರೆಂಡ್ಶಿಪ್ ಮೇಲೆ ಗೋಸ್ಕರ ಕಟ್ಟಿರೋಂಥ ಬ್ರಿಡ್ಜ್, ಅದಕ್ಕೋಸ್ಕರ. ಆಮೇಲೆ ಇಲ್ಲಿಂದ ನಿಮಗೆ ಐಫಲ್ ಟವರ್ ಕೂಡ ಕಾಣುತ್ತೆ. ಮಜಾ ಇದೆ, ಕ್ರೇಜಿ ಅಲ್ಲ. ಬನ್ನಿ ಬ್ರಿಡ್ಜ್ ನೋಡೋಣ, ಹಂಗೆ ಬ್ರಿಡ್ಜ್ ನೋಡೋಣ. ನಮಸ್ಕಾರ. ಈಗ ಮತ್ತೆ ಹೊಸ ಪ್ಲೇಸಿಗೆ ಬಂದಿದ್ದೀನಿ. ಇದು ಬಂದು ಬಾರ್ಬನ್ ಪ್ಯಾಲೇಸ್ ಅಂತ. ಪ್ರೆಸೆಂಟ್ ಇದನ್ನು ಈಗ ಲೆಜಿಸ್ಲೇಟಿವ್ ಅಸೆಂಬ್ಲಿಯಾಗಿ ಯೂಸ್ ಮಾಡ್ತಾಯಿದ್ದಾರೆ. ಅಂದರೆ ಕೆಳಮನೆ, ಅಧಿಕಾರದ ಕೆಳಮನೆಗಾಗಿ ಯೂಸ್ ಮಾಡ್ತಾವ್ರೆ. ಸೊ ಇಲ್ಲಿ ಯಾವುದೂ ಎಂಟ್ರಿ ಇಲ್ಲ, ಎಲ್ಲ ಪೊಲೀಸ್ ಸೆಕ್ಯೂರಿಟಿ. ನ್ಯಾಷನಲ್, ಬಟ್ ನೋಡ್ಕೊಳ್ಳಿ ಅಸೆಂಬ್ಲಿ ನ್ಯಾಷನಲ್ ಅಂತಲೇ ಬರೆದ್ಬಿಟ್ಟವ್ರೆ ಗೇಟಲ್ಲಿ. ಇಲ್ಲೆಲ್ಲ ಫುಲ್ಲು ಮಿಲಿಟರಿ ಗಾಡಿಗಳು ನಿಂತ್ಕೊಂಡವ್ರೆ. ಅಸೆಂಬ್ಲಿ ನ್ಯಾಷನಲ್ ನೋಡಿ ಮೇಲ್ಗಡೆ ಇದೆ. ಇದು ಕೆಳಮನೆ ದೊಡ್ಡ ಇದಲ್ಲ, ಮೇಲ್ಮನೆ ಅಲ್ಲ. ಅಂದರೆ ಲೋಕಸಭೆ ಅಲ್ಲ, ಕೆಳಮನೆ ಲೆಜಿಸ್ಲೇಟಿವ್, ಅಂದರೆ ಲೋವರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಮೊದಲಿದು ಪ್ಯಾಲೇಸ್ ಆಗಿತ್ತು. ಅಂದರೆ 17ನೇ ಶತಮಾನದಲ್ಲಿ 1725 ಕಟ್ಟಿರೋಂಥದ್ದು ಪ್ಯಾಲೇಸ್. ಇವಾಗ ಕೆಳಮನೆ ಆಗಿ ಯೂಸ್ ಮಾಡ್ಕೊತಾ ಇದ್ದಾರೆ.
ಅದಕ್ಕೆ ಮಿಲಿಟ್ರಿ ಫುಲ್ ಟೈಟ್ ಸೆಕ್ಯೂರಿಟಿ. ಆಮೇಲೆ ಅದ್ರ ಮುಂದೆ ಇರೋ ರೋಡ್ ನೋಡಿ ಮಜಾ ಇದೆ. ಈ ಫಿಲಮ್ಗಳಲ್ಲಿ ನಮಗೆ ತೋರಿಸಿದ್ರಲ್ಲ ಲಾಯರ್ಗಳು ಲಾಯರ್ಗಳ ಮುಂದೆ ಜಡ್ಜ್ಗಳು ಕೂತಿರ್ತಿದ್ರು ಅಂತ, ಫುಲ್ ಕೂದಲುಗಳು ಹಿಂಗೆ ರಿಂಗ್ ಕೂದಲುಗಳು, ಅವ್ರ ಫೋಟೋಗಳೆಲ್ಲ ಇದ್ದಾವೆ. ಅವನೇ ಅನಿಸುತ್ತೆ ಇವನು, ನೋಡಿ ಒಂದ್ಸಲ ಗುರ್ತಿಟ್ಕೊಳ್ಳಿ. ಬನ್ನಿ ಹೋಗೋಣ, ರೋಡ್ ಕ್ರಾಸ್ ಮಾಡೋಣ, ಮುಂದೆ ಹೋಗೋಣ. ಮುಂದೆ ಹೋಗ್ತಾ ಬೇರೆ ಪ್ಲೇಸ್ಗಳು ತೋರಿಸ್ತೀನಿ ನಿಮಗಾಗಿ. ಲೆಟ್ಸ್ ಗೋ. ಸೊ ಈಗ ಹೊಸ ಜಾಗ ಬಂದಿದ್ದೀವಿ. ಹೊಸ ಜಾಗ ಒಂದು ಕಾನ್ಕಾರ್ಡ್ ಸ್ಕ್ವೇರ್ ಅಂತ. ಸೊ ಫೇಮಸ್ ಸ್ಕ್ವೇರು, ಆಮೇಲೆ ಬಿಗ್ಗೆಸ್ಟ್ ಸ್ಕ್ವೇರ್ ಇನ್ ಪ್ಯಾರಿಸು. ನನ್ನ ಮುಂದೆ ನೋಡ್ತಾ ಇರೋದು ನೋಡಿ ಹೆಂಗಿದೆ ಅಂತ. ಇವೆಲ್ಲ ಅದೇ ಕಾನ್ಕಾರ್ಡ್ ಸ್ಕ್ವೇರ್ ಅಂತ. ಎಷ್ಟು ದೊಡ್ಡ ಜಾಗ ಇದೆ ಇಲ್ಲೆಲ್ಲ, ಸುತ್ತ ಪ್ಯಾಲೇಸು ಜಾಗ ಇರಲ್ಲ. ಆಮೇಲೆ ಇಲ್ಲಿ ಇರೋವಂಥದ್ದು ತುಂಬ ಫೇಮಸ್ ಲ್ಯಾಂಡ್ಮಾರ್ಕ್ ಅದು. ಆಮೇಲೆ ಕಾಲಮು. ಆಮೇಲೆ ಮುಂಚೆ ಇದನ್ನು ಫಸ್ಟು ಎಕ್ಸಿಬಿಷನ್ಗೋಸ್ಕರ ಇಟ್ಕೊಂಡಿದ್ರು. ಒಂದು 17th century ಟೈಮಲ್ಲಿ ಕಿಂಗ್ಲಿ ಟೈಮಲ್ಲಿ ಇದನ್ನ ಎಕ್ಸಿಬಿಷನ್ ಅಂದರೆ ನೇಣು ಹಾಕೋದಕ್ಕೋಸ್ಕರ ಇಟ್ಕೊಂಡಿದ್ರು. ಇವಾಗ ಇದನ್ನು ಇಲ್ಲಿ ನಾರ್ಮಲ್ ಆಗಿ ಒಂದು ಸ್ಕ್ವೇರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಇಲ್ಲೊಂದು ಸ್ಟ್ಯಾಚು ಇತ್ತು, ಬಟ್ ಕಿಂಗ್ದು ಫ್ರೆಂಚ್ ರೆವಲ್ಯೂಷನ್ ಯಾವಾಗ ಆಯಿತು, ಇಂಡಿಪೆಂಡೆನ್ಸ್ ಅಂದರೆ ಫ್ರೀಡಮ್ಗೋಸ್ಕರ, ಅಂದರೆ ನಿಮ್ಗೆ ಗೊತ್ತಿದೆ ಫಸ್ಟು ಗಣರಾಜ್ ಅಂದರೆ ಜನಾಭಿಪ್ರಾಯ, ಜನ ಅಧಿಕಾರ ನಡೆಸುವಂಥದ್ದು ಬಂದು ಸ್ಟಾರ್ಟ್ ಆಗಿದ್ದೇನೆ ಫ್ರೆಂಚ್ ರೆವಲ್ಯೂಷನ್ ಅಂತ ಅಂತಾರೆ ಅದನ್ನು. ಸೊ ಆವಾಗ ಆ ಟೈಮಲ್ಲಿ ಅಲ್ಲಿದ್ದ ಸ್ಟ್ಯಾಚುನೆಲ್ಲ ಹೊಡೆದಾಕಿದ್ರು. ಸೊ ಆ ಸ್ಟ್ಯಾಚು ಇಲ್ಲ ಈಗ. ಸೊ ಬಟ್ ಈಗ ಒಂದು ಕಾಲಮ್ ನಿಂತಿದೆ ಮತ್ತು ಸ್ಕ್ವೇರ್ ಇದೆ. ತುಂಬ ಫಿಲಮ್ಗಳಲ್ಲಿ ನೋಡಿರ್ತೀರ, ಫ್ರೆಂಚ್ ಪ್ಯಾರಿಸ್ ಅಂದ ತಕ್ಷಣ ಇವೆಲ್ಲ ಕಾಣುತ್ತೆ. ಈಗ ಟೌಲೆರ್ಸ್ ಗಾರ್ಡನ್ ಮುಂದೆ ಇರೋಂಥ ಲವ್ರೆ ಮ್ಯೂಸಿಯಂ ಬಂದಿದ್ದೀನಿ. ಲವ್ರೆ ಮ್ಯೂಸಿಯಂ ಏನಕ್ಕೆ ಫೇಮಸ್ ಅಂತ ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಲವ್ರೆ ಮ್ಯೂಸಿಯಂ ಬಂದು ಇಲ್ಲಿ ಮೊನಾಲಿಸಾ ಸ್ಟ್ಯಾಚು ಇರೋದಕ್ಕೋಸ್ಕರ, ಅಂದರೆ ಪೇಂಟಿಂಗ್ ಇರೋದಕ್ಕೋಸ್ಕರ ಫೇಮಸ್ ಇಲ್ಲಿ. ಸೊ ಈ ಜಾಗಕ್ಕೆ ಹೊರಗಡೆ ಹೋಗೋಣ. ಮ್ಯೂಸಿಯಮಲ್ಲಿರೋಂಥ ಮೊನಾಲಿಸಾ ನಿಮಗೂ ತೋರಿಸ್ತೀನಿ. ಕದ್ದು ಮುಚ್ಚಿ ಫೋಟೋ ತೆಗಿಬೇಕಾಗುತ್ತೆ, ನಂಗೆ ಗೊತ್ತಿರೋ ಹಾಗೆ. ಅಲ್ಲಿ ಫೋಟೋ ತೆಗೆ ಬಿಡೋದಿಲ್ಲ, ತೋರಿಸ್ತೀನಿ, ನೀವು ನೋಡಿ. ಹಾಗೆ ಅದರಿಂದ ಈಚೆ ಇರೋಂಥ ಗ್ಲಾಸ್, ಆಮೇಲೆ ಏನೋ ಒಂಥರ ಸ್ಟ್ರಕ್ಚರಾಗಿ ಮಾಡಿದ್ದಾರೆ. ಒಂದು ಗ್ಲಾಸ್ ಸ್ಟ್ರಕ್ಚರ್ ಇದೆ, ಅದು ನೋಡೋಣ. ಅದು ಮುಂದೆ ಇರೋಂಥ ಮುಂದೆ ಇರೋಂಥ ಬಿಲ್ಡಿಂಗ್ಗಳು ತೋರಿಸ್ತೀನಿ. ಆಮೇಲೆ ಮೊನಾಲಿಸಾ ಸ್ಟ್ಯಾಚು ಕೂಡ ತೋರಿಸ್ತೀನಿ. ಬನ್ನಿ ಹೋಗ್ತಾ ಇರೋಣ ಮುಂದೆ. ಸೊ ಲವ್ರೆ ಮ್ಯೂಸಿಯಂ, ಲವ್ ಮ್ಯೂಸಿಯಂ ಅಷ್ಟೇ. ಇದು ಮ್ಯೂಸಿಯಂ ನೇಮ್ ಲವ್ ಅಂತಾರೆ. ಸೊ ಸರಿಯಾಗಿ ಸ್ಪೆಲ್ ಮಾಡೋಕ್ತಿಲ್ಲ, ಒಬ್ಬೊಬ್ಬರು ಅಂತ ಸ್ಪೆಲ್ ಮಾಡ್ತಾರೆ. ಸೊ ಫೈನ್. ಸೊ ನಾನು ಲವ್ರೆ ಮ್ಯೂಸಿಯಂ ಅಂತಲೇ ಅಂತೀನಿ. ಸೊ ಇಲ್ಲಿ ಮೊನಾಲಿಸಾ ಸ್ಟ್ಯಾಚು ಇದೆ, ಅದಕ್ಕೋಸ್ಕರನೇ ಫೇಮಸ್ಸು. ಆಮೇಲೆ ಇನ್ನೊಂದು ಹೇಳ್ಬೇಕು ನಿಮಗೆ ಏನು ಅಂತಂದರೆ, ಇದು ಒಂದು 300-400 ವರ್ಷಗಳ ಮುಂಚೆ, ಅಂದರೆ ಬಿಫೋರ್ ಫ್ರೆಂಚ್ ರೆವಲ್ಯೂಷನ್ನು, ಇದು ರಾಜನ ಅರಮನೆ ಆಗಿತ್ತು. ಎಲ್ಲಿಂದ ಎಲ್ಲಿಗೆ, ಒಂದು ಎಂಡಿಂದ ಇನ್ನೊಂದು ಎಂಡ್ವರೆಗೆ ಎಷ್ಟು ದೊಡ್ಡದಿದೆ ಅಂದರೆ ಇಷ್ಟು ದೊಡ್ಡದು ಒಬ್ಬ ರಾಜನ ಅರಮನೆಗೆ ಆಗಿತ್ತಿದು. ಇವಾಗ ಅಂದರೆ ಫ್ರೆಂಚ್ ರೆವಲ್ಯೂಷನ್ ಆದಮೇಲೆ ಇದನ್ನು ಪಬ್ಲಿಕ್ ಆಗಿ ಬಿಟ್ಬಿಟ್ರು. ಅವನ ಹತ್ರ ಇದ್ದಿದ್ದು ಎಷ್ಟೋ ಆರ್ಟ್ಸ್ ಕಲೆಕ್ಷನ್ಗಳೆಲ್ಲ ತೊಗೊಂಡು ಈಗ ಮ್ಯೂಸಿಯಮಲ್ಲಿ ಇಟ್ಟವ್ರೆ. ಮ್ಯೂಸಿಯಮಲ್ಲಿಟ್ಟು ದುಡ್ಡಿಗೋಸ್ಕರ ಇವರು ಜನ ಇಲ್ಲಿ ಗೌರ್ಮೆಂಟು ಇಲ್ಲಿ ಓಡೆ ಬಿಡ್ತಾರೆ ಪಬ್ಲಿಕ್ಗೆ ನೋಡ್ಕೊಂಬರೋಕ್ಕೆ. ಒಟ್ಟು 35,000 ಕಲೆಕ್ಷನ್ ಇದೆ ಅಂತ ಓಡೆ. ಅದರಲ್ಲಿ ಮೇಯ್ನ್ ಬಂದು ಅದೇನೆ, ಯಾವುದು ಮೊನಾಲಿಸಾ ಆರ್ಟ್ ಪೇಂಟಿಂಗು. ಸೊ 35,000 ಪೇಂಟಿಂಗ್ ಕೂಡ ಇದೆ. ಮತ್ತು ಅದಾದಮೇಲೆ ಇನ್ನೂ ಬೇರೆ ಏನೇನೋ ಕಲೆಕ್ಷನ್ಗಳೆಲ್ಲ ಇದ್ದಾವೆ. ಆಮೇಲೆ ವರ್ಲ್ಡಲ್ಲೇ ಲಾರ್ಜೆಸ್ಟ್ ಆರ್ಟ್ ಕಲೆಕ್ಷನ್ ಇರೋವಂಥ ಮ್ಯೂಸಿಯಂ ಅಂದರೆ ಇದ್ದಾನೆ. ಈ ಮ್ಯೂಸಿಯಂ ಹತ್ರ ಮುಂದೆ ಒಂದು ಟ್ರಯಾಂಗಲ್ ಶೇಪಲ್ಲಿ ಒಂದು ಗ್ಲಾಸ್ ಬಿಲ್ಡಿಂಗ್ ಥರ ಇದೆ ಚಿಕ್ಕದಾಗಿ. ಅದು ಕೂಡ ಟೂರಿಸ್ಟ್ ಅಟ್ರಾಕ್ಷನ್. ತುಂಬ ಜನ ಒಂದು ಫೋಟೋ ಇಟ್ಕೊಳ್ತಾರೆ. ಸೊ ನಾವು ಹೋಗೋಣ, ಅಲ್ಲೂ ಫೋಟೋ ಇಟ್ಕೊಳ್ಳೋಣ. ಆಮೇಲೆ ಹೊರಗಡೆ ಹೋಗಿ ಮೊನಾಲಿಸಾ ಸ್ಟ್ಯಾಚು ಕೂಡ ತೋರಿಸ್ತೀನಿ. ತೆಗಿಯಂಗಿಲ್ಲ ಫೋಟೋ, ನಾನು ನೋಡೋದು ನನಗೆ ಗೊತ್ತಿರೋ ಹಾಗೆ ಟ್ರೈ ಮಾಡ್ತೀನಿ ನಿಮ್ಗೆ ತೋರ್ಸೋಕ್ಕೆ. ಹಾಗೆ ಬನ್ನಿ ಹೋಗೋಣ, ಲೆಟ್ಸ್ ಗೋ. ನೋಡ್ರಪ್ಪ, ನೋಡಿ ಹೆಂಗಿದೆ ಅಂತ ನೋಡ್ರಿ ಪ್ಯಾಲೇಸು. ಇದು ಮ್ಯೂಸಿಯಮ್ಮು. ಯಪ್ಪ ಒಬ್ಬ ರಾಜ ಇರೋದಕ್ಕೋಸ್ಕರ ಇದ್ದಿದ್ದು ಫ್ರೆಂಚ್ ರೆವಲ್ಯೂಷನ್ಗಿಂತ ಮುಂಚೆ. ಫ್ರೆಂಚ್ ರೆವಲ್ಯೂಷನ್ ಎಲ್ಲ ಆದಮೇಲೆ ಜನಗಳೆಲ್ಲ ಈಚೆ ಎಲ್ಲ ಹತ್ತಾಕಮೇಲೆ ಪ್ರಜಾಪ್ರಭುತ್ವ ಬಂದಮೇಲೆ ಆಮೇಲೆ ಪಬ್ಲಿಕ್ ಪ್ಲೇಸ್ ಆಗೋಯ್ತು. ಇವಾಗ ಮ್ಯೂಸಿಯಂ ಆಗಿದೆ. 35,000 ಕಲೆಕ್ಷನ್ ಹೇಳಿದ್ನಲ್ಲ. ಹಾಗೆ ಬನ್ನಿ ಆ ಗ್ಲಾಸ್ ಬಿಲ್ಡಿಂಗ್ ಹತ್ರ ಫೋಟೋ ತೆಗೆಸ್ಕೊಳ್ಳೋಣ. ಹಾಗೆ
ಆಮೇಲೆ ಬಿಲ್ಡಿಂಗ್ ಮುಂದೆ ಎಲ್ಲ ಫೋಟೋ ತೆಗೆಸ್ಕೊಳ್ಳೋಣ ಎಲ್ಲರೂ ಫ್ಯಾಮಿಲಿ ಪೂರ್ತಿ. ಆಮೇಲೆ ಹಾಗೆ ಸಿಗ್ತೀನಿ ಮುಂದೆ ನಿಮ್ಮ ಜೊತೆ. ಬನ್ನಿ, ಲೆಟ್ಸ್ ಗೋ. ಸೊ ಇದೇ ಗ್ಲಾಸ್ ಬಿಲ್ಡಿಂಗ್ ಅಂತ ಹೇಳ್ತಿದ್ದಲ್ಲ, ಇದೇ ಗ್ಲಾಸು. ತುಂಬ ಜನ ತುಂಬ ಫೇಮಸ್ ಇದು. ಅಂದರೆ ಇಲ್ಲಿ ಜನ ಬಂದು ಇದನ್ನು ಹಿಂಗಿಟ್ಕೊಂಡು ಎಲ್ಲ ಫೋಟೋಸ್ ತಗೋತಾರೆ. ಸೊ ನಾವು ನೋಡೋಣ ಏನು ತೆಗೆಸ್ಕೊತೀವಿ ಅಂತ. ಆಮೇಲೆ ಇಲ್ಲಿ ಸ್ಟ್ಯಾಚು ಇಲ್ಲಿ ಇದು ಅಲ್ಟಿಮೇಟ್ ಆಗಿದೆ ಮಾತ್ರ. ನೋಡಿ ಇಲ್ಲೊಬ್ರು ತೆಗೆಸ್ಕೊತಾ ಇದ್ದಾರೆ ಕೈ ಇಟ್ಕೊಂಡು ಹಿಂಗೆ. ಸೊ ಎಸ್, ಬನ್ನಿ ಹೊಡೆ ಹೋಗೋಣ. ಇಲ್ಲಿ ಜನ ನಿಂತಿರೋದೆಲ್ಲ ಕ್ಯೂ ಏನಕ್ಕೆ ಗೊತ್ತಾ, ಟಿಕೆಟ್ ತೊಗೊಳಕ್ಕೋಸ್ಕರನೇ. ಸೊ ನಮ್ಮದು ಆನ್ಲೈನ್ ಟಿಕೆಟ್ ಇದೆ, ಆನ್ಲೈನ್ ತೊಗೊಂಡಿದ್ದೀವಿ. 17 ಯೂರೋ ಬಂದು ಆನ್ಲೈನಲ್ಲಿ, ಆಫ್ಲೈನ್ ತೊಗೊತೀವಿ ಅಂದರೆ 15 ಯೂರೋ. ಓಡೋಣ, ನೋಡ್ಕೊಂಡು ಬರೋಣ. ಲೆಟ್ಸ್ ಗೋ. ಫೈನಲಿ ಹೊರಗಡೆ ಬಂದ್ರಪ್ಪ ಕ್ಯೂ ಎಲ್ಲ ಆದಮೇಲೆ. ನೋಡಿ ಗ್ಲಾಸ್ ಹೊರಗಡೆ ಹೆಂಗೆ ಕಾಣಿಸುತ್ತೆ ಅಂತ. ಇದು ಗ್ಲಾಸು ನಾವು ಹೊರಗಡೆ ಇರೋಂಥದ್ದು ಹಿಂಗೆ ಕಾಣಿಸುತ್ತೆ. ಸೊ ಗ್ಲಾಸ್ ಹೊರಗಡೆ ಎಲ್ಲ ಓಕೆ. ನೆಕ್ಸ್ಟ್ ಇವಾಗ ಇಲ್ಲಿ ಆಡಿಯೋ ಗೈಡ್ ತೊಗೊಬೋದು. ಅಂದರೆ ನಮಗೆ ಹೆಡ್ಫೋನ್ ಕೊಡ್ತಾರೆ, ಆ ಹೆಡ್ಫೋನ್ ತಗೊಂಡು ಆಡಿಯೋ ಗೈಡು ತೊಗೊಂಡು ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈಗ ನಿಮ್ಗೆ ಕಾಣಿಸೋದೇ ಒಂದು ಸಮಾಧಿಗಳು ಥರದ್ದು. ಸೊ ಈಜಿಪ್ಟಲ್ಲಿ ಇದೆಯಲ್ಲ ಆ ಥರದ್ದೇ ಮಮ್ಮಿಫಿಕೇಷನ್ ಮಾಡಿರೋಂಥದ್ದು. ಮತ್ತು ಇಲ್ಲೆಲ್ಲ ಸ್ಟ್ಯಾಚುಗಳು ಮತ್ತು ಅದು ಇದು ಆರ್ಟ್ಸ್ ಎಲ್ಲ ಇಲ್ಲಿ ನೋಡ್ತಾ ಇದ್ದೀರಾ, ಮ್ಯೂಸಿಯಮಲ್ಲಿ ಇರೋಂಥದ್ದು ಆರ್ಟ್ಸು. ಮತ್ತು ನೆಕ್ಸ್ಟ್ ನಿಮ್ಗೆ ಕಾಣಿಸೋವಂಥದ್ದು ಪೇಂಟಿಂಗ್ಸು. ಇಲ್ಲಿನ ಫೇಮಸ್ ಪೇಂಟಿಂಗ್ಸ್ಗಳು ಅಂದರೆ ನೀವು ಇದೆಲ್ಲ ಮೊನಾಲಿಸಾ ಅಲ್ಲ, ಬೇರೆ ಪೇಂಟಿಂಗ್ಸ್ಗಳು ಸಖತ್ತಾಗಿದೆ. ನೋಡಿ ಒಂದೊಂದೇ ಝೂಮ್ ಆಗಿ ತೋರಿಸ್ತೀನಿ, ಮಜಾ ಇದೆ ಮಾತ್ರ. ಒಂದೊಂದು ಪೇಂಟ್ಗಳು ಸೂಪರ್ ಆಗಿದೆ ಮಾಡಿದವ್ರೆ. ಒಂಥರ ರಿಯಲ್ ಆಗಿ ಹಂಗೆ ಎದ್ದು ಬಂದಿರೋ ಥರ ಕಾಣಿಸುತ್ತೆ. ಸೊ ಇದು ಹಿಂಗಾಯಿತು. ನೆಕ್ಸ್ಟ್ ಈಗ ಮೊನಾಲಿಸಾ ಕಡೆ ಹೋಗೋಣ. ಜನ ಸಾಗರ ತುಂಬಿದ್ದಾರೆ ಮೊನಾಲಿಸಾ ಕಡೆ. ಸೊ ಜನ ನೋಡಿ ಹೆಂಗೆ ವೀಡಿಯೋಗಳು ಮಾಡ್ಕೊತಾ ಇದ್ದಾರೆ, ಎಲ್ಲ ಸೆಲ್ಫಿಗಳು ತೊಗೊತಾ ಇದ್ದಾರೆ. ಆ ಜನಗಳಲ್ಲಿ ಮುಂದೆ ಹೋಗೋಕ್ಕಾಗಲಿಲ್ಲ, ಸೊ ಆಚೆ ಬಂದುಬಿಟ್ಟೆ. ನೋಡಿದ್ರಲ್ಲ ಮೊನಾಲಿಸಾ ಸ್ಟ್ಯಾಚ್ಯೂನ, ಮತ್ತು ಬೇರೆ ಬೇರೆ ಫೋಟೋಸ್ ಹಾಕಿದ್ದನ್ನ ನೋಡಿದ್ರಲ್ಲ. ಸೊ ಇದು ಇಲ್ಲಿರೋ ಅಂಥ ಜಾಗದ ಮಹಿಮೆ. ಅಂದರೆ ಮಹಿಮೆ ಅನ್ನೋಕ್ಕಿಂತ ಜಾಗದಲ್ಲಿರೋ ಪ್ಲೇಸಸ್ಸಲ್ಲಿರೋ ಏನೋ ಆರ್ಟ್ಸು ಮತ್ತು ಕಲೆಕ್ಷನ್ಸು. ಸೊ ಎಸ್, ಇನ್ನೊಂದ್ಸಲ ಇದೊಂದು ವ್ಯೂ ನೋಡ್ಕೊಂಬಿಡಿ, ಅದು ಔಟ್ಸೈಡ್ ಇರೋಂಥ ಬಿಲ್ಡಿಂಗ್ನ ವ್ಯೂ. ಆಮೇಲೆ ಮತ್ತೆ ಹೊಸ ಪ್ಲೇಸಲ್ಲಿ ಸಿಗೋಣ. ಮತ್ತೆ ಹೋಗ್ತಾ ಮುಂದೆ ಇನ್ನೊಂದು ಕಡೆ ತೋರಿಸ್ತೀನಿ ಜಾಗನ, ಅಲ್ಲಿವರೆಗೆ ನೋಡ್ತಾ ಇರಿ. ಬನ್ನಿ ಹೋಗೋಣ ಮುಂದಕ್ಕೆ ಈಗ. ಸೊ ಈಗ ನಮ್ಮ ಫೈನಲ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಯಾವುದು ಅಂದರೆ ಒಪೆರಾ ಹೌಸು. ನಾನು ಹಿಂದೆ ಕಾಣಿಸ್ತಾ ಇರೋದೇ ಒಪೆರಾ ಹೌಸು. ಸೊ ಏನೇ ಈವೆಂಟ್ ನಡಿಬೇಕು ಅಂತ ಇಲ್ಲಿ ನಡೀತದೆ. ಸೊ ಎಲ್ಲ ಸಿಟಿಗಳಲ್ಲೂ ಒಂದೊಂದು ಒಪೆರಾ ಹೌಸ್ ಇರುತ್ತೆ. ಸೊ ಪ್ಯಾರಿಸ್ನ ಒಪೆರಾ ಹೌಸ್ ಇದು. ನಿಮಗೆ ವಿಯನ್ನಾ, ಪ್ರಾಗ್, ನಾರ್ವೆ ಎಲ್ಲ ದೇಶದ ತೋರಿಸ್ತೀನಿ. ಇವಾಗ ಪ್ಯಾರಿಸ್ದು ಕೂಡ ತೋರಿಸ್ತಾನೆ, ಇದೇ ಒಪೆರಾ ಹೌಸ್. ಸೊ ಏನೇ ಈವೆಂಟ್ ಆಗಲಿ, ಏನೇ ಫ್ಯಾಷನ್ ಶೋ ಅಥವಾ ಯಾವುದೇ ಇರಲಿ, ಮೈನು ಈವೆಂಟ್ ನಡೆಯೋದೆಲ್ಲ ಇದೇ ಇದರಲ್ಲಿ ಒಪೆರಾ ಹೌಸ್. ಅದಕ್ಕೇ ಫೇಮಸ್ ಇದು. ಸೊ ಒಂದ್ಸಲ ನೋಡ್ಕೊಳ್ಳಿ. ಆಮೇಲೆ ವಿಡಿಯೋ ಎಂಡ್ ಮಾಡ್ತೀನಿ. ಮುಂದೆ ಹೋಗ್ತಾ ಬೇರೆ ಯಾವುದಾದ್ರೂ ಜಾಗ ಸಿಕ್ಕರೆ ತೋರಿಸ್ತೀನಿ, ಇಲ್ಲಾಂದರೆ ವಿಡಿಯೋ ಮುಂದೆ ಹೋಗಿ ರೂಮ್ ಹತ್ರ ಎಂಡ್ ಮಾಡ್ತೀನಿ. ಸಿಗೋಣ ಮತ್ತೆ ನೋಡಿ ಒಂದ್ಸಲ ವ್ಯೂನ. ಸೊ ಎಲ್ಲ ನೋಡೋದಲ್ಲ ಪ್ಲೇಸಸ್ಸು ಪ್ಯಾರಿಸ್ನಲ್ಲಿ ಎಲ್ಲ ತೋರಿಸಿದ್ದೀನಿ. ಆಮೇಲೆ ಎಲ್ಲ ನೀವು ನೋಡಿದ್ರೆ ಅನ್ಕೊತೀನಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ಈಗ ನೆನ್ನೆ ನೈಟು ಅಲ್ಲಿ ಚೆಕ್ಔಟ್ ಆಗಿ ಮತ್ತೆ ಈಗ ರೋಮಿಗೆ ಬಂದಿದ್ದೀನಿ. ಸೊ ರೋಮಲ್ಲಿ ಈ ನೆಕ್ಸ್ಟ್ ವಿಡಿಯೋ ಎಲ್ಲ ರೋಮ್ ಬಗ್ಗೆ ಬರುತ್ತೆ. ಸೊ ಈಗ ಪ್ಯಾರಿಸ್ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋ ಬರೋ ನೋಡ್ತಾ ಇರಿ, ಕಾಯ್ತಾ ಇರಿ. ಆ್ಯಂಡ್ ಟೇಕ್ ಕೇರ್, ಟಾಟಾ, ಬೈ ಬೈ, ಸಿ ಯು ಸೂನ್, ಪೀಸ್.